ವೀಕ್ಷಕರೇ, ಸಮಾಜದಲ್ಲಿ ಇವತ್ತು ನೈತಿಕತೆ ಅನ್ನೋದು ಮರೆಯಾಗಿದೆ. ಇಲ್ಲಿ ಮನುಷ್ಯತ್ವಕ್ಕೆ ಜಾಗನೇ ಇಲ್ಲ. ಪಾಪ ಪ್ರಜ್ಞೆಯಿಂದ ಈ ಜಗತ್ತು ಎಷ್ಟು ದೂರ ಉಳಿದಿದೆ ಅಂತ ನಾವಿಲ್ಲಿ ಎಷ್ಟೋ ಪ್ರಕರಣಗಳಿಂದ ತಿಳಿದುಕೊಂಡಿದ್ದೇವೆ ಹಾಗೂ ಅವುಗಳ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡಿದ್ದೇವೆ. ಇವತ್ತಿನ ಈ ಒಂದು ಘಟನೆ ಕೂಡ ಅಂತಹುದೇ. ಇದು ನಡೆದದ್ದು ಆಂಧ್ರ ಪ್ರದೇಶದಲ್ಲಿ. ಆಂಧ್ರದ ಗುಂಟೂರಿನಲ್ಲಿ ವಾಸ ಇದ್ದಂತ ಶ್ರೀನಿವಾಸ್ ಎಂಬುವರು ತಮ್ಮದೇ ಜಮೀನಿನಲ್ಲಿ ಕೃಷಿ ಕೆಲಸವನ್ನ ಮಾಡಿಕೊಂಡಿದ್ರು. ಹೆಚ್ಚು ಓದದ ಇವರು ಕೃಷಿಯಲ್ಲೇ ಸಾಕಷ್ಟು ಗಳಿಸಿ ಅದರಿಂದನೇ ಒಂದು ಸ್ವಂತ ಮನೆ, ಹೊಲ ಎಲ್ಲವನ್ನ ಮಾಡ್ಕೊಂಡಿದ್ರು. ತಂದೆ ಇಲ್ಲದ ಶ್ರೀನಿವಾಸ್ಗೆ ಅವರ ತಾಯಿ ಅಮರಾವತಿಗೆ ಸೇರಿದಂತ ಒಬ್ಬ ಮಧ್ಯಮ ವರ್ಗದ ಯುವತಿಯನ್ನ ಕರೆತಂದು ಮದುವೆಯನ್ನ ಮಾಡಿದ್ರು. ಆಕೆಯ ಹೆಸರು ಸುಗುಣ. ಈ ಮದುವೆ ಅತ್ಯಂತ ಸರಳ ರೀತಿಯಲ್ಲಿ ನಡೆದಿತ್ತು. ಇದಾದ್ಮೇಲೆ ಇವರಿಗೆ ಮಾನಸ ಮತ್ತು ಮೇಘನಾ ಎಂಬ ಇಬ್ರು ಮಕ್ಕಳು ಕೂಡ ಜನಿಸ್ತಾರೆ. ಈ ಮಧ್ಯ ಶ್ರೀನಿವಾಸ್ ರವರ ತಾಯಿ ಅನಾರೋಗ್ಯ ನಿಮಿತ್ತ ನಿಧನರಾದ್ರು. ಈಗ ಶ್ರೀನಿವಾಸ್ ಒಬ್ಬರೇ ತಮ್ಮ ಪರಿವಾರದ ಬಾಧ್ಯತೆ ವಹಿಸಿಕೊಂಡು ಅದನ್ನ ಕೈಲಾದ ಮಟ್ಟಿಗೆ ಮುನ್ನಡೆಸಿಕೊಂಡು ಹೋಗ್ತಾ ಇದ್ರು. ಕೃಷಿ ಕೆಲಸದಲ್ಲಿ ಸದಾ ಬ್ಯುಸಿ ಇರ್ತಿದ್ದಂತ ಶ್ರೀನಿವಾಸ್ ಹೆಚ್ಚಿನ ಸಮಯ ಹೊಲ ಗದ್ದೆಯಲ್ಲಿ ಕಾಲವನ್ನ ಕಳೀತಿದ್ರು. ಈ ಕೆಲಸದ ಒತ್ತಡದ ನಡುವೆ ಅವರು ಪತ್ನಿ ಮತ್ತು ಮಕ್ಕಳ ಜೊತೆ ಸಮಯವನ್ನು ಕಳೆಯೋದಿಕ್ಕೆ ಆಗ್ತಿರ್ಲಿಲ್ಲ. ಈ ಕಡೆ ಒಬ್ಬಂಟಿಯಾಗಿ ಮನೆಯಲ್ಲಿ ಇರ್ತಾ ಇದ್ದಂತ ಅವರ ಪತ್ನಿಗೆ ಒಂಟಿತನ ಅತಿಯಾಗಿ ಕಾಡೋದಿಕ್ಕೆ ಶುರುವಾಗಿತ್ತು. ಈ ಒಂಟಿತನ ಅಥವಾ ಖಾಲಿತನ ಕೆಟ್ಟ ಮನಸ್ಸಿನ ಕಾರ್ಖಾನೆ ಎನ್ನುವ ಮಾತಿನಂತೆ ಶ್ರೀನಿವಾಸ್ ರವರ ಪತ್ನಿಯ ಮನಸ್ಸು ಬೇಡದ ಕಡೆಗೆ ಓಡೋದಿಕ್ಕೆ ಶುರು ಮಾಡಿತು. ಅದೇ ಊರಿನ ಮುಖ್ಯಸ್ಥನೊಬ್ಬನ ಜೊತೆ ಆಕೆಗೆ ಸ್ನೇಹ ಸಲಿಗೆ ಬೆಳೆದು ಮುಂದೆ ಅದು ಇವರಿಬ್ಬರ ನಡುವಿನ ಅಕ್ರಮ ಸಂಬಂಧಕ್ಕೂ ದಾರಿ ಮಾಡಿಕೊಡ್ತು. ಹೇಗೂ ಮನೆಯಲ್ಲಿ ಹೇಳೋರು ಕೇಳೋರು ಯಾರೂ ಇರ್ಲಿಲ್ಲ. ಗಂಡ ಬೆಳಗ್ಗೆ ಹೊಲಕ್ಕೆ ಹೋದ್ರೆ ಬರ್ತಾ ಇದ್ದದ್ದೇ ರಾತ್ರಿ ಕತ್ಲಾದ್ಮೇಲೆ. ಈಕೆಗೆ ಬೇಕಾದ ಹಾಗೆ ಇರೋದಕ್ಕೆ ಸಾಕಷ್ಟು ಸಮಯ ಇತ್ತು. ಬೆಳಗ್ಗೆ ಮಕ್ಕಳನ್ನ ರೆಡಿ ಮಾಡಿ ಅವರನ್ನ ಸ್ಕೂಲಿಗೆ ಕಳಿಸಿದ ನಂತರ ಒಬ್ಬಳೇ ಇರುವಾಗ್ಲೆಲ್ಲ ಊರಿನ ಮುಖ್ಯಸ್ಥನನ್ನ ಮನೆ ಕರೆಸ್ಕೊಂಡು ಏಕಾಂತವಾಗಿ ಇರ್ತಾ ಇದ್ಲು. ಈ ಮುಖ್ಯಸ್ಥ ಹೇಳಿ ಕೇಳಿ ಸಿರಿವಂತ. ಅವನು ಕೂಡ ಆಕೆಗೆ ಬೇಕು ಅಂದಾಗ ಹಣ ಅದು ಇದು ಕೊಟ್ಟು ಅವ್ರ ಜೊತೆ ಅಫೇರ್ ಅನ್ನ ಮುಂದುವರ್ಸ್ಕೊಂಡಿದ್ದ. ಇವರ ರಹಸ್ಯ ವ್ಯವಹಾರ ಯಾರಿಗೂ ಗೊತ್ತಾಗದ ಹಾಗೆ ಗುಟ್ಟಾಗಿ ದಿನ ಕೂಡ ನಡೀತಾ ಇತ್ತು. ಆಕೆಗೆ ಗಂಡನ ಭಯ ಸ್ವಲ್ಪ ಕೂಡ ಇರಲಿಲ್ಲ. ಈ ರೀತಿ ಇದ್ದಾಗ ಒಂದಿನ ಇವರಿಬ್ರು ಮನೆಯಲ್ಲಿ ಏಕಾಂತವಾಗಿದ್ದಾಗ ಇವರನ್ನ ನೋಡಬಾರ್ದಂತ ಸ್ಥಿತಿಯಲ್ಲಿ ಅದೇ ಏರಿಯಾದ ಒಬ್ಬ 10 ವರ್ಷದ ಹುಡುಗ ಕಿಟಕಿಯಲ್ಲಿ ಏನೋ ಸದ್ದಾಯ್ತು ಅಂತ ನೋಡಿದಾಗ ಇವರನ್ನ ಗಮನಿಸಿದ್ದ. ಅವನು ಅಲ್ಲಿ ಬಿದ್ದಿದ್ದಂತ ಬಾಲನ ತೆಗೆದುಕೊಳ್ಳೋದಿಕ್ಕೆ ಬಂದಿದ್ದ. ಅಕಸ್ಮಾತಾಗಿ ಅವನಿಗೆ ಈ ದೃಶ್ಯ ಕಣ್ಣಿಗೆ ಬಿದ್ದಿತ್ತು. ಆ ಹುಡುಗನು ಸುಮ್ಮನೆ ಇರದೆ ಇದನ್ನೆಲ್ಲ ಇಡೀ ಊರಿಗೆಲ್ಲ ಟಾಮ್ ಟಾಮ್ ಮಾಡ್ದ. ಹೀಗಾಗಿ ಇವರಿಬ್ಬರ ಕಳ್ಳ ಸಂಬಂಧ ಎಲ್ರಿಗೂ ಗೊತ್ತಾಗುತ್ತೆ. ಇದೇ ಒಂದು ವಿಷಯವಾಗಿ ಆ ಒಂದು ಊರಲ್ಲಿ ಪಂಚಾಯಿತಿ ನಡೆದಾಗ ಇನ್ಮೇಲೆ ಇಂಥ ಕೆಲಸ ಮಾಡಲ್ಲಂತ ಇವರಿಬ್ರು ಕೂಡ ಎಲ್ಲರ ಮುಂದೆ ಸಾಕ್ಷಿಯನ್ನ ಹೇಳಿದಾಗ ಸರಿ ಅಂತ ಈ ಒಂದು ವಿಷಯವನ್ನ ಅಲ್ಲಿಗೆನೆ ಬಿಟ್ಟಾಕ್ತಾರೆ. ಈ ಒಂದು ವಿಷಯ ಆಕೆಯ ಪತಿ ಶ್ರೀನಿವಾಸ್ಗೂ ಗೊತ್ತಾಯ್ತು. ಆದ್ರೆ ಅವರು ಕ್ಷಮೆ ಕೋರಿ ಮತ್ತೆ ಈ ರೀತಿ ಮಾಡಲ್ಲ ಅಂದಿದ್ದಕ್ಕೆ ಅವರಿಬ್ಬರನ್ನು ಕೂಡ ಈತ ಮನ್ನಿಸಿ ಸುಮ್ಮನಾಗಿದ್ದ. ಅದರ ರುಚಿ ಕಂಡಂತ ಬೆಕ್ಕು ಮತ್ತೆ ಮತ್ತೆ ಹಾಲಿನ ಪಾತ್ರೆಗೆ ಬಾಯಿ ಹಾಕುವ ಹಾಗೆ ಅವರ ಪತ್ನಿ ಮತ್ತದೇ ಕೆಲಸಕ್ಕೆ ಇಳಿದಿದ್ಲು. ಈ ಸುಗುಣಗೆ ತೀರದ ಲೈಂಗಿಕ ದಾಹ ಇತ್ತು. ಗಂಡ ಇದ್ರೂ ಕೂಡ ಆಕೆ ಪರ ಪುರುಷರ ಕಡೆಗೆ ಆಕರ್ಷಿತಳಾಗ್ತಿದ್ಲು. ಹಾಗೂ ಎದೆಯುದ್ದಕ್ಕೆ ಬೆಳೆದಂತ ಇಬ್ರು ಹೆಣ್ಮಕ್ಳಿದ್ರು ಕೂಡ ತನ್ನ ವಯಸ್ಸು, ಸ್ಥಾನಮಾನ ಎಲ್ಲವನ್ನ ಮರೆತು ಆಕೆ ಸಿಕ್ಕವ್ರ ಜೊತೆ ಸಂಬಂಧವನ್ನ ಬೆಳೆಸ್ಕೊಳ್ಳೋದಕ್ಕೆ ಹಾತೊರಿತಾ ಇದ್ಲು. ವೀಕ್ಷಕರೇ, ಈ ಒಂದು ವಿಡಿಯೋವನ್ನು ಮುಂದುವರಿಸೋದಕ್ಕಿಂತ ಮುಂಚೆ ನೀವೇನಾದರೂ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಅನ್ನು ಮಾಡಬೇಕು ಅಂತಿದ್ರೆ ನೀವು ಏಂಜಲ್ ಒನ್ ಬ್ರೋಕಿಂಗ್ ಸಂಸ್ಥೆಯಲ್ಲಿ ನಿಮ್ಮ ಖಾತೆಯನ್ನ ತೆರೆಯಬಹುದು. ನೀವು ಇಲ್ಲಿ ಕೆಲವೇ ನಿಮಿಷದ ಒಳಗಾಗಿ ನಿಮ್ಮ ಖಾತೆಯನ್ನ ಉಚಿತವಾಗಿ ತೆರೆದು ₹100 ವ್ಯವಹಾರವನ್ನ ಶುರು ಮಾಡಬಹುದು. ನೀವಿಲ್ಲಿ ಸ್ಟಾಕ್, ಬಾಂಡ್ಸ್, ಮ್ಯೂಚುವಲ್ ಫಂಡ್ಸ್, ಐಪಿಒಗಳು ಹೀಗೆ ಅನೇಕವುಗಳಲ್ಲಿ ಹಣವನ್ನ ಹೂಡಿಕೆ ಮಾಡಬಹುದು. ಇತ್ತೀಚಿನ ಕೆಲವು ಐಪಿಒಗಳು ಹೂಡಿಕೆದಾರರಿಗೆ ಉತ್ತಮ ಲಾಭಕರ ರಿಟರ್ನ್ಸ್ ಅನ್ನ ಕೊಡ್ತಿವೆ. ಏಂಜಲ್ ಒನ್ ಮೂಲಕ ನೀವು ನಿಮಗೆ ಬೇಕಾದಂತ ಐಪಿಒಗಳಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು. ಹಾಗೂ ಫೇಸ್ಬುಕ್, ಟೆಸ್ಲಾ, ಆಪಲ್, ಅಮೆಜಾನ್, ಗೂಗಲ್ ಮೊದಲಾದ US ಬೇಸ್ಡ್ ಐಪಿಒಗಳಲ್ಲೂ ಕೂಡ ನೀವು ಇಲ್ಲಿಂದನೇ ಇನ್ವೆಸ್ಟ್ ಅನ್ನ ಮಾಡೋದಕ್ಕೆ ಅವಕಾಶ ಇದೆ. ನೇರವಾಗಿ ಶೇರ್ ಮಾರ್ಕೆಟ್ ನಲ್ಲಿ ವ್ಯವಹಾರ ಮಾಡೋದಕ್ಕೆ ಆಗದೆ ಹೋದಲ್ಲಿ ನೀವು ಏಂಜಲ್ ಒನ್ ಮೂಲಕ ಡಿಮ್ಯಾಟ್ ಖಾತೆನ ತೆರೆದು ಇದರ ಮ್ಯೂಚುವಲ್ ಫಂಡ್ ನಲ್ಲೂ ಕೂಡ ಹೂಡಿಕೆಯನ್ನ ಮಾಡಬಹುದು. ಇವು ದೀರ್ಘಾವಧಿಯ ಹೂಡಿಕೆಗಳಿಂದ 10% ರಿಂದ 12% ರಷ್ಟು ರಿಟರ್ನ್ ಖಚಿತವಾಗಿ ಕೊಡ್ತವೆ. ಈ ಏಂಜಲ್ ಬ್ರೋಕಿಂಗ್ ಸಂಸ್ಥೆ ಕಳೆದ 20 ವರ್ಷಗಳಿಗೂ ಹೆಚ್ಚಿನ ಸಮಯದಿಂದ ಇರುವಂತಹ ಟ್ರಸ್ಟೆಡ್ ಸಂಸ್ಥೆ. ಇದರಲ್ಲಿ 2 ಕೋಟಿಗೂ ಹೆಚ್ಚಿನ ಹೂಡಿಕೆದಾರಿದ್ದಾರೆ. ಹೀಗಾಗಿ ಇನ್ಯಾಕ್ ತಡ, ಈ ಕೂಡಲೇ ಕೆಳಗಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಉಚಿತವಾಗಿ ಡಿಮ್ಯಾಟ್ ಖಾತೆನ ತೆರೆದು ಶೇರ್ ಮಾರ್ಕೆಟ್ ನಲ್ಲಿ ವ್ಯವಹಾರವನ್ನ ಶುರು ಮಾಡಿ. ಈಕೆ ಮನೆಯ ಪಕ್ಕದಲ್ಲೇ ಶ್ರೀನಿವಾಸ್ ರವರ ತಮ್ಮ ಗಣೇಶ್ ಕೂಡ ವಾಸ ಇದ್ದ. ಈ ಸುಗುಣ ಅವನು ತನ್ನ ಮೈದುನಂತನೂ ಕೂಡ ಯೋಚಿಸದೆ ಅವನನ್ನು ಕೂಡ ಮರಳು ಮಾಡಿ ಬುಟ್ಟಿಗೆ ಹಾಕೊಂಡಿದ್ಲು. ಈ ಗಣೇಶ್ ತನ್ನ ಹೊಲದಲ್ಲಿ ಆಕೆ ಜೊತೆ ಸೇರಿದ್ರೆ ಯಾರಿಗೂ ಡೌಟ್ ಬರಲ್ಲ ಅಂತ ಪ್ಲಾನ್ ಮಾಡಿ ಅವಳನ್ನ ಅಲ್ಲಿಗೆ ಕರ್ಸ್ಕೊಳ್ತಿದ್ದ. ಅತ್ತಿಗೆ ಮೈದುನ ಸಂಬಂಧ ತಾಯಿ ಮಗನ ಸಂಬಂಧ ಅಂತ ಹೇಳಲಾಗುತ್ತೆ. ಆದ್ರೆ ಇಲ್ಲಿ ಇವರಿಬ್ಬರಿಗೆ ಆ ಭಾವನೆ ಇರ್ಲಿಲ್ಲ. ಅಲ್ಲಿ ಇವರಿಬ್ರು ಕೂಡ ತಮಗೆ ಬೇಕಾದ ಹಾಗೆ ಏಕಾಂತ ಸಮಯವನ್ನ ಕಳೀತಿದ್ರು. ವೀಕ್ಷಕರೇ, ಈ ಮಧ್ಯೆ ಇನ್ನೊಂದು ಕತೆ ಶುರುವಾಗುತ್ತೆ. ಈ ಸುಗುಣ ಮಗಳು ಮಾನಸ ಅದೇ ಊರಿನ ಯುವಕನೊಬ್ಬನ ಜೊತೆ ಲವ್ ಮಾಡಿ ಅವನದೇ ಗುಂಗಲ್ಲಿ ಕಾಲವನ್ನ ಕಳೆದು ಸ್ಟಡೀಸ್ ಕಡೆ ಗಮನವನ್ನು ಕೂಡ ಹರಿಸದೆ ತನ್ನ ಮೊದಲ ವರ್ಷದ ಇಂಟರ್ಮೀಡಿಯೇಟ್ ಪದವಿಯಲ್ಲಿ ಫೇಲ್ ಆಗ್ತಾಳೆ. ಈ ಒಂದು ವಿಷಯ ಕ್ರಮೇಣ ಆಕೆಯ ತಂದೆ ತಾಯಿಗೆ ಗೊತ್ತಾಗಿ ಸುಗುಣ ಹಾಗೂ ಶ್ರೀನಿವಾಸ್ ಈ ಬಗ್ಗೆ ಮಗಳನ್ನ ಬೈದು ಬುದ್ಧಿವಾದವನ್ನ ಹೇಳ್ತಾರೆ. ಆಗ ಮಾನಸ, ನಾನು ಚಂದ್ರುವನ್ನ ಇಷ್ಟಪಡ್ತಿದ್ದೀನಿ, ಅವನನ್ನೇ ಮದುವೆ ಆಗ್ತೀನಿ, ಇವನ್ಗೆ ಹೊಲ, ಗದ್ದೆ, ಜಮೀನು ಎಲ್ಲ ಇದೆ, ಹಣಕಾಸಿನ ವಿಷಯದಲ್ಲಿ ಅವನ ಫ್ಯಾಮಿಲಿ ಸ್ಟ್ರಾಂಗ್ ಇದ್ದಾರೆ,
ಬೇಕಾದಷ್ಟು ಹಣ ಕೊಡ್ತಾರೆ ಅಂತ ಅವನ ಬಗ್ಗೆ ಬಿಲ್ಡಪ್ ಅನ್ನ ಕೊಡ್ತಾಳೆ. ಇನ್ನು ಇವರು ನಾವೇನಾದ್ರೂ ಇದಕ್ಕೆ ವಿರೋಧ ಮಾಡಿದ್ರೆ ಅವರಿಬ್ರು ಓಡ್ ಹೋಗೋದು ಗ್ಯಾರಂಟಿ ಎಂಬ ಭಯದಿಂದ ಅವಳಿಗೆ 16 ವರ್ಷ ಇದ್ದಾಗಲೇ ಅವನ ಜೊತೆ ಮದುವೆಯನ್ನ ಮಾಡ್ಕೊಟ್ರು. ಅಂತೂ ಮನೆಗೊಬ್ಬ ಅಳಿಯ ಸಿಕ್ಕ. ಈಗ ಟ್ವಿಸ್ಟ್ ಏನಂದ್ರೆ ಅವನ ಅತ್ತೆ ಸುಗುಣಗೆ ಈಗ ಎಲ್ಲ ಬಿಟ್ಟು ಮನೆ ಅಳಿಯನ ಮೇಲೆ ಗಮನ ಹೋಗುತ್ತೆ. ಅಳಿಯನ ಜೊತೆ ಅವಳು ಅಫೇರ್ ಅನ್ನ ಶುರು ಮಾಡ್ತಾಳೆ. ಅತ್ತೆಯ ನವರಂಗಿ ವರ್ತನೆ ನೋಡಿ ಕೆಲವೇ ದಿನಗಳಲ್ಲಿ ಆಕೆಗೆ ತನ್ನ ಮೇಲೆ ಏನೋ ಒಂಥರ ಇಂಟ್ರೆಸ್ಟ್ ಇದೆ ಅನ್ನೋದನ್ನ ಪತ್ತೆ ಹಚ್ಚಿದಂತ ಅಳಿಯ ಚಂದು ಸರಿಯಾದ ದಿನ ನೋಡಿ ಈ ಬಗ್ಗೆ ಕನ್ಫರ್ಮ್ ಮಾಡಿಕೊಳ್ಳೋಣ ಅಂತ ಕಾದು ಕೂತಿದ್ದ. ಅಂತ ಒಂದ್ ದಿವಸ ಬಂದೇ ಬಿಡ್ತು. ಒಂದ್ ದಿವಸ ಮನೆಯಲ್ಲಿ ಯಾರೂ ಇರ್ಲಿಲ್ಲ. ಆಗ ಅದೇ ಸಮಯ ನೋಡಿ ಅಳಿಯನ ಹತ್ರ ಬಂದಂತ ಸುಗುಣ ತನ್ನ ಮನೋನಿವೇದನೆ ಅವನಿಗೆ ತಿಳಿಸಿದಾಗ ಅದಕ್ಕೆ ಕಾಯುತ್ತಿದ್ದಂತ ಈ ಚಂದು ತನಗೂ ಕೂಡ ನಿನ್ ಮೇಲೆ ಪ್ರೀತಿ ಇದೆ ಅಂತ ಹೇಳಿದ್ದ. ಈ ಸುಗುಣಗೆ ಇಷ್ಟೇ ಸಾಕಿತ್ತು. ಅವತ್ತಿಂದ ಅವಳು ಚಂದು ಜೊತೆ ಕೂಡ ಅಕ್ರಮ ಸಂಬಂಧವನ್ನ ಬೆಳೆಸ್ಕೊಂಡ್ಲು. ಈ ಸುಗುಣ ತನಗೆ ಬೇಕಾದಾಗ ಅಳಿಯ ಹಾಗೂ ಮೈದುನ ಹೀಗೆ ಯಾರು ಬೇಕೋ ಅವ್ರ ಜೊತೆ ತನ್ನ ಆಸೆಯನ್ನ ತೀರಿಸ್ಕೊಳ್ತಿದ್ಲು. ಈ ನಡುವೆ ಮಗಳು ಮಾನಸಗೆ ಒಂದು ಗಂಡು ಮಗು ಜನಿಸುತ್ತೆ. ಈಗ ಅವ್ರಿಗೆ ಇದ್ದಂತ ಜವಾಬ್ದಾರಿ ಎರಡನೇ ಮಗಳಾದಂತ ಮೇಘನ ಒಬ್ಳೆ. ಅವಳಿಗೂ ಸ್ವಲ್ಪ ಸಮಯದ ನಂತರ ಅದೇ ಊರಿನ ರಾಘವ್ ಎಂಬ ಉದ್ಯೋಗಸ್ಥ ಯುವಕನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಈ ಮೂಲಕ ಇಬ್ರು ಹೆಣ್ಮಕ್ಳು ಮದುವೆ ಮಾಡಿ ಸುಗುಣ ಮತ್ತು ಶ್ರೀನಿವಾಸ್ ತಮ್ಮ ಬದುಕಿನ ಅತಿ ದೊಡ್ಡ ಹೊಣೆಯನ್ನ ಪೂರೈಸಿದ್ರು. ಆದ್ರೆ ಇಲ್ಲಿ ಮತ್ತೊಂದು ಟ್ವಿಸ್ಟ್ ಏನಂದ್ರೆ ಈ ಸುಗುಣ ತನ್ನ ಎರಡನೇ ಅಳಿಯನ ಮೇಲೂ ಕೂಡ ಕಣ್ಣು ಹಾಕಿದ್ಲು. ಮನೆಯಿಂದ ಹೊರಗೆ ಮಾರ್ಕೆಟ್ಗೆ ಹೋಗಿ ಬೇಕಾದನ್ನ ಖರೀದಿ ಮಾಡುವಂತ ನೆವದಲ್ಲಿ ಇವರಿಬ್ರು ಕೂಡ ಬೇಕಾದಾಗ್ಲೆಲ್ಲ ಯಾವ್ದಾದ್ರು ಲಾಡ್ಜ್ಗೆ ಹೋಗಿ ಅಲ್ಲಿ ಇದ್ ಬರ್ತಾ ಇದ್ರು. ಅಲ್ಲಿ ತಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾ ರೇಷನ್, ತರಕಾರಿ ಈ ರೀತಿ ಮನೆಗೆ ಬೇಕಾದಂತ ಸಾಮಾನನ್ನ ತೆಗೆದುಕೊಂಡು ಬರ್ತಿದ್ರು. ಈ ಮನೆಯ ಅತ್ಯಂತ ಪಾಪದ ಜೀವ ಆ ಶ್ರೀನಿವಾಸ್ಗೆ ಇದ್ಯಾವುದರ ಬಗ್ಗೆ ಕೂಡ ಗೊತ್ತಿರಲಿಲ್ಲ. ತನ್ನ ಪತ್ನಿ ಅಳಿಯಂದಿರ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿರುವಂತ ಬಗ್ಗೆ ಅವ್ರಿಗೆ ಕಲ್ಪನೆ ಕೂಡ ಇರಲಿಲ್ಲ. ಈ ಮಧ್ಯ ಎರಡನೇ ಅಳಿಯನ ಕೃಪಾ ಕಟಾಕ್ಷದಿಂದ ಸುಗುಣ ಗರ್ಭವತಿಯಾಗಿದ್ಲು. ಅಂದ್ರೆ ತನ್ನ ಎರಡನೇ ಮಗಳಿಗಿಂತ ಮೊದಲೇ ಸುಗುಣ ಪ್ರೆಗ್ನೆಂಟ್ ಆಗಿದ್ಲು. ಈ ಬಗ್ಗೆ ರಾಘವ್ಗೆ ಹೇಳಿದಾಗ ಅವನು ಅವಳನ್ನ ಗುಟ್ಟಾಗಿ ಹೊರಗಡೆ ಕರ್ಕೊಂಡು ಹೋಗಿ ಅದನ್ನ ಅಬಾರ್ಟ್ ಮಾಡಿಸಿದ್ದ. ಅದಾದ ನಂತರ ಇವರಿಬ್ರು ಬೈಕಲ್ಲಿ ಕುಳಿತುಕೊಂಡು ಬರುವಾಗ ಈ ಒಂದು ವಿಷಯ ಶ್ರೀನಿವಾಸ್ಗೆ ಗೊತ್ತಾಗಿ ಅವರು ಈ ಸುಗುಣಗೆ ರಕ್ತ ಬರುವಂತೆ ಹೊಡೆದಿದ್ರು. ಈ ಒಂದು ಘಟನೆ ಬಳಿಕ ಮತ್ತೆ ಸ್ವಲ್ಪ ದಿನ ಯಾರ ಕಡೆ ಕೂಡ ಗಮನ ಹರಿಸಿದಂತ ಸುಗುಣ ಶ್ರೀನಿವಾಸ್ ಅವರ ಭಯದಲ್ಲಿ ಕಾಲವನ್ನ ನೂಗ್ತಾಳೆ. ಆದ್ರೆ ಆಕೆಯ ಜೊತೆ ಸಂಬಂಧ ಹೊಂದಿದಂತ ಇಬ್ಬರು ಅಳಿಯಂದರಿಗೆ ಅವಳನ್ನ ಮರೆತು ಇರೋದಕ್ಕೆ ಕಷ್ಟ ಆಯಿತು. ಅವರಿಬ್ರು ಕೂಡ ಅವಳ ಜೊತೆ ಸೇರುವಂತ ಹಪಾಪಿಯಿಂದ ತಮ್ಮ ಮಡದಿಯರ ಜೊತೆ ಬೇಕು ಅಂತಾನೆ ವಾರದಲ್ಲಿ 3 ಸಲ ಅವರನ್ನ ತವ್ರ ಮನೆಗೆ ಕರ್ಕೊಂಡು ಬರ್ತಿದ್ರು. ಈ ಮಾನಸಗೆ ತನ್ನ ಪತಿಯ ವರ್ತನೆ ನೋಡಿ ಇವನ್ಗೂ ತನ್ನ ತಾಯಿಗೂ ಏನಾದ್ರೂ ಕಳ್ಳ ಸಂಬಂಧ ಇರಬಹುದಾ ಎಂಬ ಅನುಮಾನ ಮೂಡಿತ್ತು. ಈ ಬಗ್ಗೆ ಆಕೆ ತನ್ನ ತಂದೆಗೆ ಹೇಳಿದಾಗ ಚಿಕ್ಕ ಅಳಿಯನ ಜೊತೆ ಮಾತ್ರ ಮಡದಿಗೆ ಇದ್ದಂತ ಸಂಬಂಧದ ಬಗ್ಗೆ ಗೊತ್ತಿತ್ತು. ಆದ್ರೆ ಅವ್ರಿಗೆ ಈಕೆಗೆ ಮೊದಲ ಅಳಿಯನ ಜೊತೆ ಕೂಡ ಸಂಬಂಧ ಇರುವುದು ಗೊತ್ತಾಗಿ ನಿಜಕ್ಕೂ ಶಾಕ್ ಆಯ್ತು. ಹಾಗೂ ಒಂದಿನ ತಮ್ಮ ಗಣೇಶ್ ಹಾಗೂ ಪತ್ನಿ ಇಬ್ರು ಕೂಡ ಏಕಾಂತದಲ್ಲಿ ಇದ್ದಾಗ ಅವ್ರಿಗೆ ರೆಡ್ ಹ್ಯಾಂಡ್ ಆಗಿನೇ ಶ್ರೀನಿವಾಸ್ಗೆ ಸಿಕ್ಬಿದ್ದಿದ್ರು. ಈ ಬಗ್ಗೆ ತೀವ್ರ ಅಸಮಾಧಾನಿತರಾದಂತ ಶ್ರೀನಿವಾಸ್ ಇದನ್ನ ಊರ ಮುಂದೆ ಪಂಚಾಯಿತಿ ಸೇರಿಸಿದ್ರು. ಈ ಸುಗುಣ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ತನ್ನಿಬ್ಬರ ಅಳಿಯಂದಿರ ಜೊತೆ ಹಾಗೂ ತನ್ನ ತಮ್ಮನ ಜೊತೆ ಸಂಬಂಧವನ್ನು ಇಟ್ಕೊಂಡಿದ್ದಾಳೆ. ಇಬ್ರು ಮಕ್ಕಳಿಗೆ ಈಕೆನೆ ಸವತಿಯಂತೆ ಪರಿಣಮಿಸಿದ್ದಾಳೆ. ಇದರಿಂದ ಅವರ ಜೀವನ ಹಾಳಾಗುತ್ತೆ ಅಂತನೂ ಕೂಡ ಯೋಚಿಸ್ತಾ ಮುಂದುವರೆದಂತ ಈಕೆಯಿಂದ ಕುಟುಂಬದ ಗೌರವ ಮಣ್ಪಾಲಾಗಿದೆ. ಸಂಸಾರದ ನೆಮ್ಮದಿ ಇಂಥವಳಿಂದ ಬೀದಿ ಪಾಲಾಗಿದೆ. ಇಂಥವಳು ನನಗೆ ಬೇಡ ಅಂತ ಶ್ರೀನಿವಾಸ್ ಎಲ್ಲರ ಮುಂದೆ ಆರೋಪಿಸ್ತಾರೆ. ಈಗ ಅವರ ಇಬ್ರು ಅಳಿಯಂದ್ರು ಕೂಡ ಇದೆಲ್ಲ ಕಟ್ಟುಕತೆ. ಅತ್ತೆ ನಮ್ಮ ತಾಯಿಯ ಸಮಾನ, ನಾವು ಆಕೆಯನ್ನ ಯಾವತ್ತೂ ಕೂಡ ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ, ಸುಮ್ಮನೆ ಬಾಯಿಗೆ ಬಂದ ಹಾಗೆ ಇಲ್ಲ ಸಲ್ಲದನ್ನ ಹೇಳಿದ್ರೆ ಪರಿಣಾಮ ನೆಟ್ಕಿರಲ್ಲ ಅಂತ ಪ್ರತಿವಾದವನ್ನ ಮಾಡದಂತ ಅವರು ಮಾವ ಶ್ರೀನಿವಾಸ್ಗೆ ಜನರ ಮುಂದೆ ಹೊಡೆಯೋದಕ್ಕೆ ಹೋಗ್ತಾರೆ. ಅವ್ರ ತಮ್ಮ ಗಣೇಶ್ ಕೂಡ ಅತ್ತಿಗೆ ನನ್ನ ತಾಯಿಯ ಸಮಾನ, ನಾನು ಆಕೆಗೆ ಹುಷಾರಿಲ್ಲದೆ ಇದ್ದಾಗ ಆಕೆಗೆ ಕೈಲಾದ ಸಹಾಯ ಮಾಡ್ತೀನಿ ಅಷ್ಟೇ, ಇದನ್ನ ನೆವ ಮಾಡ್ಕೊಂಡು ನನಗೂ ಅವ್ರಿಗೆ ಸಂಬಂಧ ಕಟ್ಟಿದ್ರೆ ಚೆನ್ನಾಗಿರಲ್ಲ ಅಂತ ಗಣೇಶ್ ಕೂಡ ತಾನು ದೊಡ್ಡ ಸಾಚಾತರ ಎಲ್ಲರ ಮುಂದೆ ತನ್ನ ಅಣ್ಣ ಶ್ರೀನಿವಾಸ್ಗೆನೆ ಹೊಡೆಯೋದಕ್ಕೆ ಹೋದ. ಇವರ ಸಂಸಾರದಲ್ಲಿ ಯಾವುದೇ ತಪ್ಪು ನಡೆದಿಲ್ಲ, ಇದೆಲ್ಲ ಕೇವಲ ಶ್ರೀನಿವಾಸ್ ಅವರ ಹೊಸ ಆರೋಪ ಮಾತ್ರ ಅಂತ ಅವ್ರಿಗೆ ಇದನ್ನ ರಿವರ್ಸ್ ಮಾಡಿ ಕೇಸನ್ನ ಡ್ರಾಪ್ ಮಾಡಲಾಯಿತು. ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಎನ್ನುವಂತೆ ಯಾವುದೇ ತಪ್ಪನ್ನ ಮಾಡದಂತ ಮರ್ಯಾದಸ್ಥ ವ್ಯಕ್ತಿಯಾದಂಥ ಶ್ರೀನಿವಾಸ್ ಜನರ ಮುಂದೆ ಒದೆ ತಿಂದು ಅವಮಾನವನ್ನ ಅನುಭವಿಸುವಂತಾಯ್ತು. ಸಂಸಾರದಲ್ಲಿ ನೆಮ್ಮದಿಯನ್ನ ಕಳೆದುಕೊಂಡಂತ ಶ್ರೀನಿವಾಸ್ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅನ್ನುವಂತ ಕೊನೆ ಮೊದಲಿಲ್ಲದಂತ ಈ ಒಂದು ಗೊಂದಲದ ನಡುವೆ ಸದಾ ನೆಮ್ಮದಿ ತರುವಂತ ಮದ್ಯಕ್ಕೆ ದಾಸನಾಗಿ ಹೋದ್ರು. ಮನೆಯಲ್ಲೂ ಕೂಡ ನಿತ್ಯ ಪತ್ನಿ ಸುಗುಣ ಜೊತೆ ಅವ್ರಿಗೆ ಮನಸ್ತಾಪ ಏರ್ಪಡ್ತಾ ಇತ್ತು. ಇವನಿಂದಾಗಿ ನಮ್ಗೆ ನೆಮ್ಮದಿ ಇಲ್ಲ ಹಾಗೂ ಸುಗುಣ ಜೊತೆ ಸಂಬಂಧವನ್ನ ಮುಂದುವರ್ಸೋಕೋ ಇವನು ಬಿಡಲ್ಲ. ಹೀಗಾಗಿ ಇವನನ್ನೇ ಯಮಲೋಕಕ್ಕೆ ಪಾರ್ಸಲ್ ಮಾಡುವಂತ ದುಷ್ಟ ಯೋಚನೆಯನ್ನ ತಮ್ಮನಾದಂತ ಗಣೇಶ್ ಮಾಡಿದ್ದ. ಈ ಮಧ್ಯ ಈ ಗಣೇಶ್ನ ಹೆಂಡತಿ ತನ್ನ ಪತಿಯ ರಾಸಲೀಲೆ ಬಗ್ಗೆ ಗೊತ್ತಾಗಿ ಬೇಜಾರು ಮಾಡಿಕೊಂಡು ಅವನನ್ನ ಬಿಟ್ಟು ಹೊರಟು ಹೋಗಿದ್ರು. ಇದಕ್ಕೆ ಶ್ರೀನಿವಾಸ್ನೇ ಕಾರಣ ಅಂತ ಅವ್ರ ಮೇಲೆ ಇನ್ನಷ್ಟು ದ್ವೇಷವನ್ನ ಬೆಳೆಸ್ಕೊಂಡಂತ ಗಣೇಶ್ ಅಣ್ಣನ ಅಳಿಯಂದ್ರನ್ನ ಕರೆದು ಪ್ಲಾನ್ ಮಾಡಿ ಶ್ರೀನಿವಾಸ್ನನ್ನ ಮುಗಿಸುವಂತ ಬಗ್ಗೆ ಮಾತನಾಡ್ಕೊಂಡಿದ್ರು. ಅವ್ರಿಗೂ ಕೂಡ ಅದೇ ಬೇಕಿತ್ತು. ಪ್ಲಾನ್ ಮಾಡಿ ಶ್ರೀನಿವಾಸ್ ಹತ್ರ ಬಂದಂತ ಅವರೆಲ್ಲರೂ ಕೂಡ ನೋಡಿ ಏನೋ ಕೆಟ್ಟ ಗಳಿಗೆ ಆಗ್ಬಾರ್ದು ಆಗು ಹೋಯ್ತು, ಇನ್ಮೇಲಾದ್ರೂ ಇದೆಲ್ಲ ಮರೆತು ಚೆನ್ನಾಗಿರೋಣ ಅಂತ ಅದರ ಸಾಂಕೇತವಾಗಿ ಈ ಪಾರ್ಟಿ ಮಾಡೋಣ ಬನ್ನಿ ಅಂತ ಪೊಸಲಾಯಿಸಿ ಶ್ರೀನಿವಾಸ್ಗೆ ಮದ್ಯದ ಆಸೆ ತೋರಿಸಿ ಕರೀತಾರೆ. ಬೆಳ್ಳಗಿರೋದೆಲ್ಲ ಹಾಲು ಅಂತ ಮೊದಲೇ ನಂಬುವಂತ ಜಾಯಮಾನ ಈ ಶ್ರೀನಿವಾಸ್ತು.
ಈ ಖದೀಮರ ಸ್ಕೆಚ್ ಬಗ್ಗೆ ಗೊತ್ತಿಲ್ಲದೆ ಅವರು ಕರೆದ ಕಡೆ ಬರ್ತಾರೆ. ಈ ಹೊತ್ತಿಗೆ ಶ್ರೀನಿವಾಸ್ ಮದ್ಯಕ್ಕೆ ವಿಪರೀತ ಅಡಿಕ್ಟ್ ಆಗಿದ್ರು. ಅವತ್ತು ಎಲ್ಲರೂ ಕೂಡ ಎಣ್ಣೆನ ತರಿಸಿ ಕುಡಿತವನ್ನ ಶುರು ಮಾಡ್ತಾರೆ. ಯಾವಾಗ ಶ್ರೀನಿವಾಸ್ಗೆ ಮದ್ಯದ ಅಮಲು ಹೆಚ್ಚಾಯ್ತೋ ಆಗ ಅವರ ಎಚ್ಚರ ತಪ್ಪಿಸಿ ಮೋಸದಿಂದ ಎಲ್ಲರೂ ಕೂಡ ಅವರನ್ನ ಉಸಿರುಗಡಿಸಿ ಅಲ್ಲಿ ಹತ್ಯೆ ಮಾಡ್ತಾರೆ. ನಂತರ ಸಂಸಾರದ ಸುಖವನ್ನ ಕಳ್ಕೊಂಡಂತ ಶ್ರೀನಿವಾಸ್ ಮದ್ಯಕ್ಕೆ ಶರಣಾಗತನಾಗಿ ಈ ರೀತಿ ಮನೋಖಿನ್ನತೆಯಿಂದ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡಂತ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾರೆ. ಈ ಒಂದು ವಿಷಯ ಮಾರನೇ ದಿನ ಕಾಡ್ಗಿಚ್ಚಿನ ರೀತಿ ಇಡೀ ಊರೆಲ್ಲ ಹಬ್ಬಿತ್ತು. ಪೊಲೀಸ್ಗೂ ಈ ಒಂದು ಸುದ್ದಿ ಗೊತ್ತಾಗಿ ಸ್ಥಳಕ್ಕೆ ಬಂದಂತ ಅವರು ಈ ಒಂದು ಶವವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸೋದಕ್ಕೆ ಮುಂದಾದಾಗ ಅದೆಲ್ಲ ಏನು ಬೇಡ ಅಂತ ಮೃತ ಶ್ರೀನಿವಾಸ್ ರವರ ಮಡದಿ, ತಮ್ಮ ಹಾಗೂ ಅಳಿಯಂದ್ರು ಕೂಡ ಅಡ್ಡಿ ಮಾಡ್ತಾರೆ. ಆದ್ರೆ ಇವರ ಕುಟುಂಬದ ರಗಳೆ ಬಗ್ಗೆ ಗೊತ್ತಿದ್ದಂತ ಪೊಲೀಸ್ ಶವದ ಪರೀಕ್ಷೆ ಮಾಡಲೇಬೇಕು ಅಂತ ಅವ್ರ ಕೆಲಸವನ್ನ ಅವರು ಮಾಡ್ತಾರೆ. ನಂತರ ಬಂದ ರಿಪೋರ್ಟ್ ನಲ್ಲಿ ಇದು ಬಲವಂತದಿಂದ ಹಲ್ಲೆಯಿಂದ ನಡೆದಂತ ಸಾವು ಅಂತ ವರದಿ ಬರುತ್ತೆ. ಶವ ಇದ್ದಂತ ಸ್ಥಳದಲ್ಲಿ ಕೆಲವು ಸ್ಯಾಂಪಲ್ಗಳು ಗಣೇಶ್, ರಾಘವ್ ಹಾಗೂ ಚಂದು ಇವರ DNA ಮ್ಯಾಚ್ ಆಗಿ ಅವರನ್ನ ಪೊಲೀಸರು ವಶಕ್ಕೆ ಪಡಿತಾರೆ. ನಂತರ ಅವರ ಶೈಲಿಯಲ್ಲಿ ವಿಚಾರಣೆ ಮಾಡಿದಾಗ ಈ ಹತ್ಯೆಯನ್ನ ನಾವೆಲ್ಲರೂ ಸೇರಿ ಮಾಡಿದ್ದು, ಇದಕ್ಕೆ ಅವರ ಪತ್ನಿಯಾದಂಥ ಸುಗುಣಾರ ಸಹಕಾರ ಇತ್ತು ಅಂತ ಅವರು ಹೇಳ್ತಾರೆ. ನಂತರ ಇವರೆಲ್ಲರ ಹೇಳಿಕೆ ಪ್ರಕಾರ ಎಲ್ಲರನ್ನೂ ಕೂಡ ಬಂಧಿಸಿ ಜೈಲಿಗೆ ಹಾಕ್ತಾರೆ. ಆದ್ರೆ ಆತ್ಮಸಾಕ್ಷಿಗೂ ದ್ರೋಹ ಬಗ್ದವರ ಒಳಸಂಚಿಗೆ ಬಲಿಯಾಗಿದ್ದು ಮಾತ್ರ ಸಂಸಾರಕ್ಕಾಗಿ ಹಗಲಿರುಳು ಶ್ರಮಿಸಿದಂತ ಆ ಬಡ ಜೀವ. ವೀಕ್ಷಕರೇ, ಈ ಶ್ರೀನಿವಾಸ್ ರವರ ಶ್ರಮಕ್ಕೆ, ಸತ್ಯಕ್ಕೆ, ಪ್ರಾಮಾಣಿಕತೆಗೆ ಕೊನೆಗೆ ಅವರಿಗೆ ಸಿಕ್ಕಿದ್ದು ಅವಮಾನ ಹಾಗೂ ಸಾವು ಮಾತ್ರ. ವೀಕ್ಷಕರೇ, ಇಡೀ ಪ್ರಕರಣದಲ್ಲಿ ಯಾರು ಸರಿ ಅಥವಾ ಯಾರು ತಪ್ಪು ಅಂತ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.